ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ. ಹೌದು, ಅಂದು ಇತ್ತು ಆ ಸಿರಿ, ಇಂದು ಅದರ ನಾಶ. ಅದರ ನಾಶ ನಮ್ಮ ನಾಶದ ಹಾದಿಯನ್ನು ನಾವೇ ಸೃಷ್ಟಿಸಿಕೊಂಡಿದ್ದೇವೆ. KS ನಿಸಾರ್ ಅಹಮದ್ರವರ ಕವನ ಅದರ ಅರ್ಥವನ್ನು ಕಳೆದುಕೊಂಡು ಕಳಹೀನ ಪರಿಸರದ ಪ್ರಜ್ಞೆಯನ್ನು ಪ್ರಜ್ಞಾವಂತ ಮಾನವರಲ್ಲಿ ತೋರಿಸುತ್ತಿದೆ. ಎಲ್ಲರಿಗೂ ನಮಸ್ಕಾರ. ನಾನು ಶಾಲಿನಿ. ನಾವು ಮನುಷ್ಯರು ಪಂಚಭೂತಗಳಿಂದ ಜನ್ಮ ತಾಳಿದವರು. ಭೂಮಿ, ವಾಯು, ಅಗ್ನಿ, ಜಲ ಮತ್ತು ಆಕಾಶ. ನಾವು ಸತ್ತ ಮೇಲೂ ಕೂಡ ಈ 5 ಪಂಚಭೂತಗಳಲ್ಲೇ ಲೀನವಾಗುತ್ತೇವೆ. ಪ್ರಕೃತಿ ಇದ್ದರೆ ನಾವು, ನಾವಿದ್ದರೆ ಪ್ರಕೃತಿ ಎಂಬ ಅಂಶ ಇದರಲ್ಲಿ ತಿಳಿಯುತ್ತದೆ. ನಮ್ಮ ಭೌತಿಕ, ಸಾಮಾಜಿಕ ಮತ್ತು ಮಾನಸಿಕ ಪ್ರಕೃತಿಯನ್ನು ಸಮತೋಲನದಲ್ಲಿಟ್ಟುಕೊಂಡರೆ ನಮಗೆ ಆರೋಗ್ಯ, ಸಂತೋಷ, ನೆಮ್ಮದಿ ಎಲ್ಲವೂ ಸಿಗುತ್ತದೆ. ನಾವು ಯಾವಾಗ ಪ್ರಕೃತಿಯನ್ನು ಕಲುಷಿತಗೊಳಿಸಿ ನಾಶ ಮಾಡಲಿಕ್ಕೆ ಹೊರಡುತ್ತೀವೋ ಆಗ ಪ್ರಕೃತಿ ನಮಗೆ ಪಾಠ ಕಲಿಸಲು ಆರಂಭ ಮಾಡುತ್ತದೆ. ಮನುಷ್ಯ ತನ್ನ ಎಲ್ಲೆಯನ್ನು ಮೀರಿ ಹೊರಟಾಗ ಪ್ರಕೃತಿಯಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ, ಬರ, ಪ್ರವಾಹ ಉಂಟಾಗಿ ಪ್ರಕೃತಿಯಲ್ಲಿ ವ್ಯತ್ಯಾಸವಾಗುತ್ತದೆ. ನಾವು ಪ್ರತಿ ವರ್ಷ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತೇವೆ ಮತ್ತು ಜಾಗೃತಿಯನ್ನೂ ಮೂಡಿಸುತ್ತೇವೆ. ಆದರೂ ಕೂಡ ವಾತಾವರಣ ಕಲುಷಿತಗೊಳ್ಳುವುದು ಕಡಿಮೆ ಆಗಲೇ ಇಲ್ಲ. ಇದಕ್ಕೆ ಕಾರಣ ಪರಿಸರ ದಿನ ಜೂನ್ 5ಕ್ಕೆ ಮಾತ್ರ ಸೀಮಿತವಾಗಿರುವುದು. ನಮಗೆ ಪ್ರತಿದಿನ ಪರಿಸರ ದಿನವಾಗಬೇಕೆಂದರೆ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಜಾಗೃತಿ ಮೂಡಿಸುವುದರ ಜೊತೆಗೆ ಅದನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನ ಮಾಡಬೇಕು. ಜಾಗೃತಿಯನ್ನು ಮೂಡಿಸಿ ಎಲ್ಲರನ್ನು ಬದಲು ಮಾಡುವ ಮೊದಲು ನಾವು ಬದಲಾಗಬೇಕು. ಪರಿಸರ ಸಂರಕ್ಷಣೆಗೆ ಮತ್ತು ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ಕೊಡುಗೆ ಏನು ಎಂದು ಅರ್ಥ ಮಾಡಿಕೊಳ್ಳಬೇಕು. ನೂರಾರು ಸಸಿಗಳನ್ನು ನೆಡುವುದರ ಬದಲು ಒಬ್ಬ ವ್ಯಕ್ತಿ ಒಂದು ಸಸಿಯನ್ನು ನೆಟ್ಟು ಅದನ್ನು ಸರಿಯಾಗಿ ಪಾಲನೆ ಪೋಷಣೆ ಮಾಡಿ ಬೆಳೆಸಬೇಕು. ನಮಗೆ ಗಿಡಮರಗಳನ್ನು ನೆಟ್ಟು ಬೆಳೆಸಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ, ಆದರೆ ಇರುವ ಗಿಡಮರಗಳನ್ನು ಹಾಳು ಮಾಡುವ ಕೆಲಸ ಮಾಡಬಾರದು. ಇಂತಹ ನಮ್ಮಿಂದಲೇ ಆಗುವ 10 ಪ್ರಯತ್ನಗಳನ್ನು ಮಾಡುವುದರಿಂದ ಪರಿಸರ ನಿಜವಾಗಿಯೂ ಉಳಿಯುತ್ತದೆ. ಪರಿಸರವನ್ನು ಉಳಿಸಲು ನಮ್ಮ ಭಾರತ ದೇಶದಲ್ಲಿ ಅನೇಕ ಚಳುವಳಿಗಳೇ ನಡೆದವು, ಈಗಲೂ ನಡೆಯುತ್ತಿವೆ. ಅಂತಹ ಚಳುವಳಿಗಳಲ್ಲಿ ಪ್ರಮುಖವಾದ ಚಳುವಳಿಗಳೆಂದರೆ ಸ್ವತಂತ್ರ ಪೂರ್ವದಲ್ಲಿ ಅಮೃತದೇವಿ ನೇತೃತ್ವದಲ್ಲಿ ನಡೆದ ಬಿಷ್ಣೋಯಿ ಚಳುವಳಿ, 1973ರಲ್ಲಿ ಉತ್ತರಾಖಂಡ್ನ ಚಮೇಲಿ ಜಿಲ್ಲೆಯಲ್ಲಿ ಸುಂದರ್ಲಾಲ್ ಬಹುಗುಣ ಇವರ ನೇತೃತ್ವದಲ್ಲಿ ನಡೆದ ಚಿಪ್ಕೋ ಚಳುವಳಿ, 1978ರ ಕೇರಳದ ಪಾಲಕ್ಕಾಡ್ನಲ್ಲಿ ಸುಗತ ಕುಮಾರಿ ನೇತೃತ್ವದಲ್ಲಿ ನಡೆದ ಸೈಲೆಂಟ್ ವ್ಯಾಲಿ ಉಳಿಸಿ ಚಳುವಳಿ, 1982ರಲ್ಲಿ ಬಿಹಾರದ ಸಿಂಗ್ ಭೂಮ್ ಬುಡಕಟ್ಟು ಜನರು ನಡೆಸಿದ ಜಂಗಲ್ ಬಚಾವೋ ಆಂದೋಲನ, 1983ರ ಕರ್ನಾಟಕದ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಪಾಂಡುರಂಗ ಹೆಗಡೆ ನೇತೃತ್ವದಲ್ಲಿ ನಡೆದ ಅಪ್ಪಿಕೋ ಚಳುವಳಿ, 1985ರಲ್ಲಿ ಮೇಧಾ ಪಾಟ್ಕರ್ ನೇತೃತ್ವದಲ್ಲಿ ನಡೆದ ನರ್ಮದಾ ಬಚಾವೋ ಆಂದೋಲನ, 1990ರಲ್ಲಿ ನಡೆದ ತೆಹರಿ ಅಣೆಕಟ್ಟು ಸಂಘರ್ಷ, ಇತ್ತೀಚೆಗೆ ಈಗಲೂ ನಡೆಯುತ್ತಿರುವ ಸದ್ಗುರು ಫೌಂಡೇಶನ್ನ ಅಡಿಯಲ್ಲಿ ಜಗ್ಗಿ ವಾಸುದೇವ್ ನೇತೃತ್ವದಲ್ಲಿ ನಡೆಯುತ್ತಿರುವ ಕಾವೇರಿ ಕೂಗು ಚಳುವಳಿ. ಇವು ನಮ್ಮ ಪ್ರಕೃತಿಯ ಉಳಿವಿಗಾಗಿ ಭಾರತದಲ್ಲಿ ನಡೆದ ಚಳುವಳಿಗಳಾದರೆ ನಮ್ಮ ಕನ್ನಡಿಗರು ಪ್ರಕೃತಿಗೆ ಕೊಟ್ಟ ಕೊಡುಗೆ ಅಪಾರ. ತನಗೆ ಮಕ್ಕಳಾಗದಿದ್ದರೇನಂತೆ ನೆರಳು ನೀಡುವ ಮರಗಳೇ ನನ್ನ ಮಕ್ಕಳು, ಅವುಗಳನ್ನು ಪೋಷಿಸುವುದೇ ನನ್ನ ಜೀವಿತಾವಧಿಯ ಕರ್ತವ್ಯವೆಂದು ನಂಬಿರುವ ಮತ್ತು 284 ಆಲದ ಮರಗಳನ್ನು ನೆಟ್ಟಿ ಪಾಲನೆ ಪೋಷಣೆ ಮಾಡಿದ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ. ಶಾಲೆ ಮೆಟ್ಟಿಲು ಹತ್ತಿ ಅಕ್ಷರವನ್ನೇ ಕಲಿಯದೆ 14 ಕೆರೆಗಳನ್ನು ನಿರ್ಮಿಸಿದ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಾಮಿಗೌಡರು. ಇವರು ನಮ್ಮ ಕರ್ನಾಟಕದ ಹೆಮ್ಮೆ. ನಮ್ಮ ಕನ್ನಡದ ಪ್ರಪ್ರಥಮ ಮಹಿಳಾ ಕವಿಯತ್ರಿ ಅಕ್ಕಮಹಾದೇವಿಯವರು ಒಂದು ಮಾತನ್ನು ಹೇಳುತ್ತಾರೆ:
ವನವೆಲ್ಲ ನೀವೇ, ವನದೊಳಗಣ ದೇವ ತರುವೆಲ್ಲ ನೀವೇ. ದೇವರೆಲ್ಲಿದ್ದಾನೆಂದರೆ ದೇವರು ಗಿಡಮರಗಳಲ್ಲಿ ಇದ್ದಾನೆ. ದೇವರ ದರ್ಶನವಾಗಬೇಕೆಂದರೆ ಗಿಡಮರಗಳನ್ನು ನೆಡಬೇಕು ಮತ್ತು ಬೆಳೆಸಬೇಕು. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಟ್ಟು ಬೆಳೆಸೋಣ. ದೇವರ ದರ್ಶನಕ್ಕೆ ಪಾತ್ರರಾಗೋಣ. ಧನ್ಯವಾದಗಳು.